16 ಹಾಗೂ 17 ಹಾಗೂ 18ನೆಯ ಕವನ. ಹದಿನಾರು 17 ಹಾಗೂ 18ನೆಯ ಕವನ. ಎಸೆವು ಅದರ ರಾಗದಲ್ಲಿ ಮಿಗೆ ರಂಜಿಸುವಳು, ಮಾಣಿಕ್ಯ ಮೆರೆದವು ದಶನ ದಿದೀತಿಯಿಂದ ಥಳಥಳಿಸಿದವು ಮುತ್ತುಗಳು. ಮಿಸುಪ ದೇಹ ಹೆಚ್ಚುವಿಗಳಲ್ಲಿ ಡಾಳಿಸುವ ಓಳ್ ಭಾಷಣದ ಹೇಮ ಪ್ರಸಾರ ಮೆರೆದವು ಹೂಗಳೇ. ಕವಿ ಯಾರ ಅಬುಜ ಲೋಚನೆಯ ಅಂದರೆ ತುಟಿಯ ಕೆಂಪಿನಿಂದ ಮಾಣಿಕ್ಯಗಳು ಹೊಳೆಯುತ್ತಿದ್ದಂತಿದ್ದವು. ತುಟಿಯ ಕೆಂಪಿನಿಂದ ಮಾಣಿಕ್ಯಗಳು ಹೊಳೆಯುವಂತಿದ್ದವು. ಹಲ್ಲುಗಳ ಬಿಳುಪಿನಿಂದ ಮುತ್ತುಗಳು ಹೊಳೆದವು. ಅವಳ ದೇಹಕಾಂತಿಯಿಂದ ಅವಳು ಧರಿಸಿದ ಆಭರಣಗಳ ಬಂಗಾರವು ಎದ್ದು ಕಾಣುತ್ತಿತ್ತು. ಆ ಕಮಲಾಲೋಚನೆಯನ್ನು ಹೊಗಳಬಲ್ಲ ಕವಿಯು ಯಾರು? ಪರಿಮಳದ ಪರಮಾಣುಗಳ ಸಂವರಿಸಿ ಮುಕ್ತಾಫಲದ ಕೆಂದಾವರೆಯ ಮರಿದುಂಬಿಗಳ ವರ್ಣಾಂತರವನ್ನು ಅಳವಡಿಸಿ ಸರಸ ವೀಣಾಧ್ವನಿಯ ಹಂಸೆಯ ಗುರುಗತಿಗಳನ್ನಾಯ್ದು ಮನ್ಮಥ ವಿರಿಂಚಿ ಸೃಜಿಸಿದನು ಪಾಂಚಾಲ ನಂದನೆಯ. ಅಂದರೆ ಸುಗಂಧದ ಪರಮಾಣುಗಳನ್ನು ಒಡಗೂಡಿಸಿ ಮುತ್ತು ಕೆಂದಾವರೆ ಮುರಿದುಂಬಿಗಳು ಬಣ್ಣಗಳನ್ನು ಸೇರಿಸಿ ಇಂಪಾದ ವೀಣೆಯ ಧ್ವನಿ ಹಂಸಗಳ ನಡೆ ಇವನ್ನು ಆಯ್ದುಕೊಂಡು ಮನ್ಮಥನೆಂಬ ಬ್ರಹ್ಮನೇ ದ್ರೌಪದಿಯನ್ನು ಸೃಷ್ಟಿಸಿದನು. ಸರಸ ಲಾವಣ್ಯ ಎಂಬುವ ತನು ಸರಸಿಯಲ್ಲಿ ಮುಳುಗಿದ್ದು ಯೌವನ ಕರಿಯ ಕುಂಭಸ್ಥಳವೋ ವಿಪುಲ ಪಯೋದರ ದ್ವಯವೋ ತರಳ ನಯನವೋ ಶಿಪರಿಗಳು ತಾವರೆಯ ಮುಖವೋ ತುಂಬಿಗಳು ನಿರಿಗೆ ಉಗುರುಗಳು ಮಣಿಗಣವೋ ರದನವೋ ಚಿತ್ರವಾಯಿತೆಂದ. ಅಂದರೆ ಲಾವಣ್ಯವೆಂಬ ನೀರು ತುಂಬಿದ ದೇಹವೆಂಬ ಸರೋವರದಲ್ಲಿ ಮುಳುಗಿರುವ ಯೌವನವೆಂಬ ಆನೆಯ ತಲೆಯೋ ಅಥವಾ ನೆತ್ತಿಯೋ, ವಿಪುಲ ಸ್ತನಗಳು, ಚಂಚಲವಾದ ಕಣ್ಣುಗಳು, ಮೀನುಗಳು, ಕಮಲವೋ ಮುಖವೋ, ದುಂಬಿಗಳು, ಮುಂಗುರುಳುಗಳು, ಮಣೆಗಳು, ಹಲ್ಲುಗಳು ಎಂದು ಹೇಳಲು ಬಾರದಂತೆ ದ್ರೌಪದಿಯ ಸೌಂದರ್ಯವು ವಿಚಿತ್ರವಾಗಿತ್ತು. ಧನ್ಯವಾದಗಳು.